ಈ 3 ದಿನಗಳ ಹಿಂದೆ ನಮ್ಮ ಸೈಬರ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಕಂಪ್ಲೇಂಟ್ ತೊಗೊಂಬಂದರು. ನಿತಿನ್ ಯಡೂರೆ ಅಂತ ಹೇಳಿ. ಈತ ಉದಯೋನ್ಮುಖ ಕ್ರಿಕೆಟ್ ತಾರೆ. ಇವನಿಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ನನ್ನ ರಾಜಸ್ಥಾನ್ ರಾಯಲ್ ಟೀಮ್ ಏನಿದೆ IPL ಅಲ್ಲಿ, ಆ ಟೀಮಿಗೆ ನಿನ್ನನ್ನು ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಇವನ ಕಡೆಯಿಂದ ಸುಮಾರು 23.5 ಲಕ್ಷದಷ್ಟು ಹಣವನ್ನು ಅವ್ರ ಅಕೌಂಟಿಗೆ ಹಾಕಿಸ್ಕೊಂಡು ವಂಚನೆ ಎಸಗಿದ್ದಾರೆ ಅನ್ನೋವಂಥದ್ದು. ಇದು ಹೇಗೆ ಆಯಿತು ಅಂತಂದರೆ, ಈ ನಮ್ಮ ನಿತಿನ್ ಯಡೂರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಳೆದ ವರ್ಷ ಹೈದರಾಬಾದ್ನಲ್ಲಿ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಲೀಗ್ ಅನ್ನೋಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ತದನಂತರ ಕಳೆದ ಅಕ್ಟೋಬರ್ ನವಂಬರಿಂದ ಇವರಿಗೆ ಮೆಸೇಜ್ ಬರೋಕ್ಕೆ ಶುರುವಾಯಿತು, ನಾವು ನಿಮ್ಮನ್ನು ರಾಜಸ್ಥಾನ್ ರಾಯಲ್ ಟೀಮ್ಗೆ ಸೆಲೆಕ್ಷನ್ ಮಾಡಿಸ್ತೀವಿ ಅಂತ ಹೇಳಿ. ಅದಕ್ಕೆ ಪ್ರಥಮವಾಗಿ ಈ ವಿಕ್ಟಿಮ್ಗೆ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೊಡಲಿಕ್ಕೆ ಹೇಳಿದ್ರು. ಆ ಅಪ್ಲಿಕೇಶನ್ ಜೊತೆ 2,000 ಅನ್ನೋ ರೀತಿಯಲ್ಲಿ ಅಪ್ಲಿಕೇಶನ್ ಫೀ ತೆಗೆದುಕೊಂಡ್ರು. ತದನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ಇವ್ರಿಗೆ ದುಡ್ಡು ಕೊಡ್ತಾಯಿದ್ದೀವಿ, ಅವ್ರಿಗೆ ದುಡ್ಡು ಕೊಡಬೇಕು, ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಸುಮಾರು 23 ಲಕ್ಷದಷ್ಟು ಹಣವನ್ನು ಈಗಾಗಲೇ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಯಾವಾಗ ಈ ನಿತಿನ್ಗೆ ಸಂಶಯ ಬಂತು ಇದು ಬಹುಶಃ ಸುಳ್ಳಿದೆ ಅಂತ ಹೇಳಿ, ಆವಾಗ ಅವರು ಬಂದು ನಮಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಮೇಲೆ ನಾವೊಂದು ಕೇಸನ್ನು ದಾಖಲೆ ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ. ಪಾಪ ಈ ಯುವಕ ತುಂಬ ಬಡ ಕುಟುಂಬದವರು. ಅವ್ರ ತಂದೆ KSRTCಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾರೆ. ಆದಾಗ್ಯೂ ಕೂಡ ನನ್ನ ಮಗ IPLಲ್ಲಿ ಸೆಲೆಕ್ಟ್ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಆಸೆ ತೋರಿಸಿದ್ದಾರೆ, ಒಂದು ಮ್ಯಾಚ್ಗೆ ನಿನಗೆ 10 ಲಕ್ಷ ರೂಪಾಯಿಯಷ್ಟು ಸಿಗುತ್ತೆ, ಹಾಗಾಗಿ ಈ ರೀತಿ ಏನು ನಾವು ದುಡ್ಡು ಕೊಟ್ಟು ಹೋದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವನು ಇಲ್ಲಿ ಆಸೆ ಹುಟ್ಟಿಸಿ ತನ್ನ ಮಗನ ಉಜ್ವಲ ಭವಿಷ್ಯ ಇದರಿಂದ ಒಳಿತಾಗುತ್ತೆ ಅಂತ ಹೇಳ್ಕೊಂಡು ಪಾಪ ತಂದೆ ಕೂಡ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿಬಿಟ್ಟು ದುಡ್ಡನ್ನು ತಂದು ಕೊಟ್ಟಿದ್ದಾರೆ, ವಂಚನೆಗೆ ಒಳಗಾಗಿದ್ದಾರೆ. ನಾವೀಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಅವಶ್ಯಕತೆ ಬಿದ್ದರೆ ನಮ್ಮ ಟೀಮ್ಗಳನ್ನು ನಾವು ರಾಜಸ್ಥಾನ ಅಥವಾ ಈ ಆರೋಪಿಗಳು ಎಲ್ಲಿದ್ದಾರೋ ಅಲ್ಲಿಗೆ ಕಳಿಸ್ತೀವಿ. ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೀವಿ, ಹೇಳ್ತಾನೂ ಇರ್ತೀವಿ. ತಾವು ಕೂಡ ನೋಡಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರಿಗಾದರೂ ಫಸ್ಟ್ ಕಾಲ್ ಮಾಡ್ತೀರಂತಂದರೆ ಆ ಫಸ್ಟ್ ಕಾಲ್ಗಿಂತ ಮುಂಚೆ ನಿಮಗೆ ಒಂದು ವಿಶೇಷ ಸೂಚನೆ ಕೂಡ ಬರುತ್ತೆ ಈ ಸೈಬರ್ ಅಪರಾಧಗಳ ಬಗ್ಗೆ, ಹೇಗೆ ನೀವು ಸೈಬರ್ ಅಪರಾಧಕ್ಕೆ ವಂಚನೆಗೆ ಒಳಗಾಗಬಾರ್ದು ಅಂತ ಹೇಳಿ. ನಾವು ವಿಶೇಷ ತಂಡ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಮ್ಮ ಸಾರ್ವಜನಿಕರು ಈ ರೀತಿ ಮೋಸ ಹೋಗದಂತೆ ತಮ್ಮನ್ನೇ ತಾವು ಎಚ್ಚರಿಸಿಕೊಂಡು ಇರೋದು ಭಾಳ ಇಂಪಾರ್ಟೆಂಟು. ನಮ್ಮ ತಂಡಗಳು ಹಗಲು ರಾತ್ರಿ ದಿನ ಬಿಡದೆ ಕೆಲಸ ಮಾಡ್ತಾರೆ ಈ ರೀತಿ ವಂಚಕರನ್ನು ಹಿಡಿಲಿಕ್ಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿದ್ದು, ಈ ರೀತಿ ನಮ್ಮ ಸಾರ್ವಜನಿಕರು ಅನಾವಶ್ಯಕವಾಗಿ ಯಾವುದೇ ಅಕೌಂಟಿಗೆ ದುಡ್ಡು ಹಾಕೋದಾಗಲಿ, ತಮ್ಮ OTPಗಳನ್ನ ಶೇರ್ ಮಾಡೋದಾಗಲಿ, ಯಾರಾದರೂ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪಾರ್ಸಲ್ ಬಂದಿದೆ, ನಿಮ್ಮ ID ಕಾರ್ಡ್ನ ಉಪಯೋಗ ಮಾಡಿಕೊಂಡು ಯಾರೋ ಅಪರಾಧ ಮಾಡಿದ್ದಾರೆ, ಈ ಡಿಜಿಟಲ್ ಅರೆಸ್ಟ್ ಕೂಡ ತಾವು ಕೇಳಿದಿರಿ, ಈ ರೀತಿ ಹಲವಾರು ಇದರಿಂದ ಫೋನ್ ಮಾಡಿ ಹೇಳಿದಾಗ ಅವ್ರು ಮಾಡಬೇಕಾಗಿದ್ದು ಭಾಳ ಸಿಂಪಲ್ ಕೆಲಸ, ಬಂದು ಪೊಲೀಸರಿಗೆ ಹೇಳಿದ್ರೆ ಸಾಕು, ಅವರು ಬಚಾವಾಗ್ತಾರೆ, ಮುಂದೆ ಬೇರೆಯವರು ಕೂಡ ಅದಕ್ಕೆ ಒಳಗಾಗೋದ್ರಿಂದ ಕೂಡ ತಪ್ಪಿಸ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ವಾಟ್ ದೇ ಹ್ಯಾವ್ ಟು ಡೂ. ಒಂದು ಮ್ಯಾಚಿಗೆ 10 ಲಕ್ಷ ಅಂತ ಹೇಳಿ ಅಂದರೆ 1.5 ಕೋಟಿ ರೂಪಾಯಿ ಸಿಗುತ್ತೆ. ಇಲ್ಲಿ IPL 18 ಮ್ಯಾಚ್ಗಳು ಇರುತ್ತೆ. ಸೊ 1.5 ಕೋಟಿ ಆಸೆ ತೋರಿಸಿ 24 ಲಕ್ಷ ವಸೂಲು ಮಾಡಿದ ಅದು 1 ವರ್ಷಕ್ಕಾಯಿತು. ಆಮೇಲೆ ಸ್ಪಾನ್ಸರ್ಶಿಪ್ ಹಣ ಅವೆಲ್ಲ ಅದಕ್ಕೆ ಲೆಕ್ಕ ಇಲ್ಲ. ಸೊ ಇಲ್ಲ, ಏನೂ ರಿಕವರಿ ಆಗಿಲ್ಲ.
ಈಗ ಇವ್ರು ಯಾವ ಅಕೌಂಟಿಗೆ ದುಡ್ಡು ಹಾಕಿದಾರೋ ಆ ಅಕೌಂಟಲ್ಲಿ ಒಂದು ಪೈಸೆ ಕೂಡ ದುಡ್ಡಿಲ್ಲ. ಆಮೇಲೆ ಇದು ಕಳೆದ ಅಕ್ಟೋಬರ್ ನವಂಬರಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಈಗ ಸದ್ಯಕ್ಕೆ ಆ ಅಕೌಂಟಲ್ಲಿ ದುಡ್ಡಿಲ್ಲ, ಬಟ್ ಅಲ್ಲಿಂದ ಎಲ್ಲಿ ಹೋಗಿದೆ ಅನ್ನೋದನ್ನು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾಯಿದೆ.